ಈ ತನಕ ತಿಳ್ಕೊಂಡಿದ್ದೆ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಷು ವಾಕ್ಯೈಃ अस्योद्भवादिदमशेषविशेषतोऽपि वन्द्यं सदा प्रियतं नोऽसन्नमामि। अभ्रमं भङ्गरहितं कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। तपस्वाध्याय शुश्रूषा कृष्णपूजारतं मुनिं विश्वेशम् इष्टतं वन्दे परिव्राट् चक्रवर्तिनम्। ಶ್ರೀಗುರುಭ್ಯೋ ನಮಃ ಹರಿ ಓಂ. 9ನೇ ಅಧ್ಯಾಯದ 21ನೇ ಶ್ಲೋಕ. ಹೌದು ತೇತಂ ಆಚಾರ್ಯ. ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತಲೋಕಂ ವಿಶಂತಿ ಏವಂ ತ್ರಯೀಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮಾ ಲಭಂತೆ. ಈ ತ್ರೈವಿಧ್ಯರ ಬಗ್ಗೆನೇ ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದಾನೆ. ಅವರು ಎಲ್ಲವನ್ನ ತಿಳಿದವರಾಗಿಯೂ, ಅರ್ಥಾತ್ 3 ವೇದಗಳನ್ನ ತಿಳಿದವರಾಗಿ ಹರಿಸರ್ವೋತ್ತಮ ಎನ್ನುವಂತಹ ಜ್ಞಾನ ಇಲ್ಲದೇನೆ ಅನೇಕ ಹೋಮಗಳನ್ನ ಮಾಡಿ ಸೋಮರಸವನ್ನ ಕುಡಿದು ಪಾಪ ನಿರ್ಧೂತರಾಗಿ ಸ್ವರ್ಗಲೋಕವನ್ನು ಹೊಂದುತ್ತಾರೆ ಅಂತ ಹೇಳಿದ್ರು. ಹೌದು, ಮುಂದೇನು ಅವರ ಗತಿ ಅಂತೆ ಅದನ್ನ ಇನ್ನೂ ವಿಸ್ತಾರವಾಗಿ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಆ ತ್ರೈವಿಧ್ಯರು ಏನು ಸ್ವರ್ಗಲೋಕಕ್ಕೆ ಹೋಗ್ತಾನೋ ಅದು ಅತ್ಯಂತ ವಿಶಾಲವಾದ ಸ್ವರ್ಗದ ಸುಖ. ಸ್ವರ್ಗಲೋಕ ಅಂತಂದ್ರೆ ಸುಮ್ಮನೆ ಅಲ್ಲಿ ಬರೀ ದೇವತೆಗಳಿರ್ತಾರೆ, ಹೌದು, ಅದೊಂದು ಸುಖಮಯವಾದ ಲೋಕ. ಎಲ್ಲಿಯ ತನಕ? ಪುಣ್ಯ ಮುಗಿಯುವ ತನಕ ಸುಖಮಯವಾದ ಲೋಕ. ಸ್ವರ್ಗ ಸುಖವನ್ನ ಅವರು ಅನುಭವಿಸ್ತಾರೆ. ವಿಶಾಲಂ ಸ್ವರ್ಗಲೋಕಂ ಭುಕ್ತ್ವ ತೇ, ಅಂತಹ ತ್ರೈವಿಧ್ಯರು ತಂ ಸ್ವರ್ಗಲೋಕಂ ತಂ ವಿಶಾಲಂ ಸ್ವರ್ಗಲೋಕಂ ಭುಕ್ತ್ವ, ಅಂತಹ ವಿಶಾಲವಾದ ಸ್ವರ್ಗಲೋಕದ ಸುಖವನ್ನ ಅನುಭವಿಸಿ ಮುಂದೇನು? ಯಾವಾಗ ಅದಕ್ಕೆ ಕಾರಣವಾದ ಆ ಒಂದು ಪುಣ್ಯ ಕಡಿಮೆ ಆಗುತ್ತೋ, ನೀವು ಮೊಬೈಲು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಬ್ಯಾಟ್ರಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಬ್ಯಾಟ್ರಿ ಕಡಿಮೆ ಆಯ್ತಾ ಮತ್ತೆ ಚಾರ್ಜ್ ಮಾಡಬೇಕು. ಹಾಗೆ ನೀವಲ್ಲಿ ಸ್ವರ್ಗ ಲೋಕದಲ್ಲಿ ಏನು ಸುಖವನ್ನು ಎಷ್ಟು ಅನುಭವಿಸ್ತೀರೋ ಅಷ್ಟು ಆ ನಿಮ್ಮ ಪುಣ್ಯ ಕಡಿಮೆ ಆಗ್ತಾ ಬರ್ತದೆ. ಮತ್ತೆ ಚಾರ್ಜ್ ಮಾಡಬೇಕು ಅಂದ್ರೆ ಅಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಳಗೆ ಬರಬೇಕು, ಮತ್ತೆ ಭೂಲೋಕಕ್ಕೆ ಬರ್ತಾರಂತೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣಿಸಿತ್ತು ಅಂತಂದ್ರೆ ಮತ್ತೆ ಈ ಒಂದು ಮರ್ತ್ಯ ಲೋಕ, ಜನರ ಲೋಕ, ಜನೋಲೋಕ, ಭೂಲೋಕಕ್ಕೆ ಬಂದು ಸೇರ್ತಾರೆ. ಈ ರೀತಿಯಾಗಿ ಆ ತ್ರೈವಿಧ್ಯರು, ತ್ರೈವಿಧ್ಯರು ಅಲ್ಲ ತ್ರೈವಿದ್ಯರು, 3 ವಿದ್ಯೆಗಳನ್ನ ಬಳ್ಳುವವರು, ಸರಿಯಾಗಿ 3 ವೇದಗಳಲ್ಲಿ ಏನು ಯಾವ ಒಂದು ಧರ್ಮವನ್ನು ಹೇಳಿರ್ತಾರೋ ಅಂತಹ ಧರ್ಮವನ್ನ ಅನುಷ್ಠಾನ ಮಾಡುವವರಾಗಿ ವಿಷಯ ಭೋಗವನ್ನೇ ಇಚ್ಛಿಸ್ತಾರೆ. ಬರೀ ವೈರಾಗ್ಯವನ್ನ ಬೇಡುವುದಲ್ಲ, ಬರೀ ವಿಷಯ ಭೋಗವನ್ನ. ಸ್ವರ್ಗದಲ್ಲೂ ಅಷ್ಟೇ ಬರೀ ವಿಷಯ ಭೋಗಗಳೇ ಇರುವಂಥದ್ದು. ವಿಷಯಗಳನ್ನ ಇನ್ನೂ ವಿಶೇಷವಾಗಿ ಭೋಗಿಸ್ಲಿಕ್ಕೇನೆ ಸ್ವರ್ಗಲೋಕ ಇರುವಂಥದ್ದು. ಅಂತಹ ಸ್ವರ್ಗಲೋಕಕ್ಕೆ ಹೋಗುವುದು, ಮತ್ತೆ ಬರುವುದು, ಭೂಮಿಗೆ ಮತ್ತೆ ಹೋಗುವುದು. ಈ ರೀತಿಯಾಗಿ ಗತಾಗತಂ ಕಾಮಕಾಮ ಲಭಂತೆ. 3 ವೇದಗಳಲ್ಲಿ ಹೇಳಿರುವಂತಹ ಧರ್ಮವನ್ನ ಸರಿಯಾಗಿ ಅನುಷ್ಠಾನ ಮಾಡುವವರಾಗಿ
ಏನು ಮತ್ತೆ ಅವರು ಭೂಮಿಗೆ ಬಂದಿರ್ತಾರಲ್ಲ, ಪುಣ್ಯ ಎಲ್ಲ ಖಾಲಿ ಮಾಡಿಕೊಂಡು ಮತ್ತೆ ಈ ಒಂದು 3 ವೇದಗಳಲ್ಲಿ ಹೇಳಿರುವಂತಹ ಧರ್ಮವನ್ನ ಆಚರಣೆ ಮಾಡಿ ಮತ್ತೆ ಅವರು ಚಾರ್ಜಡ್ ಆಗ್ತಾರೆ. ಯಾವಾಗ ಮತ್ತೆ ಪುಣ್ಯ ಜಾಸ್ತಿ ಆಗುತ್ತೆ, ಮತ್ತೆ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿ ಮತ್ತೆ ಸೋಮರಸವನ್ನು ಕೊಡೋದು, ಮತ್ತೆ ಪಾಪದಿಂದ ನಿರ್ಮುಕ್ತರಾಗಿ ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ. ಮತ್ತೆ ಬರ್ತಾರೆ, ಪುಣ್ಯ ಖಾಲಿ ಆದ ತಕ್ಷಣ ಮತ್ತೆ ಇದೇ ರೀತಿ ಮಾಡ್ತಾನೇ ಇರ್ತಾರೆ. ಗತಾಗತಂ ಕಾಮ ಕಾಮ ಲಭಂತೆ. ಮತ್ತೆ ಹಿಂದಿರುಗಿ ಬರುವಂಥದ್ದು, ಹೋಗುವಂಥದ್ದು, ಅವರಿಗೆ ಬೇಕಾದ ವಿಷಯ ಪದಾರ್ಥಗಳನ್ನ ವಹಿಸುವಂಥದ್ದು ಇದೇ ಅವರ ವೃತ್ತಿ ಆಗ ಹೋಗ್ಬಿಡ್ತದೆ. ಸ್ವರ್ಗಕ್ಕೆ ಹೋಗೋದು ಬರೋದು, ಹೋಗೋದು ಬರೋದು, ಇದೇ ರೀತಿ ಅವರು ಮಾಡ್ತಾನೇ ಇರ್ತಾರೆ ಅಂತ ಇದರಲ್ಲಿ ಇನ್ನು ವಿಸ್ತಾರವಾಗಿ ಆ ತ್ರೈವಿಧ್ಯರ ಬಗ್ಗೆ ಹೇಳಿದ್ದಾರೆ. ಅರ್ಥ ಬರ್ಕೊಳ್ಳಿ. ತೇ ಆ ತ್ರೈವಿದ್ಯರು, ತೇ ಆ ತ್ರೈವಿದ್ಯರು, ತಂ ವಿಶಾಲಂ ಆ ವಿಪುಲವಾದ, ಆ ವಿಪುಲವಾದ ಆ ವಿಪುಲವಾದ ಸ್ವರ್ಗಲೋಕಂ, ಸ್ವರ್ಗ ಸುಖವನ್ನು ಅನುಭವಿಸಿ, ಸ್ವರ್ಗ ಸುಖವನ್ನು ಅನುಭವಿಸಿ, ಸ್ವರ್ಗಲೋಕಂ ಸ್ವರ್ಗಲೋಕ ಸುಖವನ್ನು ಭುಕ್ತ್ವಾ ಅನುಭವಿಸಿ ಅಂತ ಬರ್ಕೊಳ್ಳಿ. ಕ್ಷಮಿಸಿ, ಸ್ವರ್ಗಲೋಕಂ ಸ್ವರ್ಗಲೋಕದ ಸುಖವನ್ನು ಭುಕ್ತ್ವಾ ಅನುಭವಿಸಿ, ಸ್ವರ್ಗಲೋಕಂ ಸ್ವರ್ಗಲೋಕ ಸುಖವನ್ನು ಭುಕ್ತ್ವಾ ಅನುಭವಿಸಿ, ಕ್ಷೀಣೇ ಪುಣ್ಯೇ ಕ್ಷೀಣೇ ಪುಣ್ಯೇ ಪುಣ್ಯವು ಕಡಿಮೆಗೊಂಡಾಗ, ಪುಣ್ಯವು ಕಡಿಮೆಗೊಂಡಾಗ, ಮರ್ತ್ಯಲೋಕಂ ಭೂಲೋಕವನ್ನು ಕುರಿತು, ಮರ್ತ್ಯಲೋಕಂ ಭೂಲೋಕವನ್ನು ಕುರಿತು ವಿಶಂತಿ ಪ್ರವೇಶಿಸುತ್ತಾರೆ, ವಿಶಂತಿ ಪ್ರವೇಶಿಸುತ್ತಾರೆ. ಏವಂ ಈ ರೀತಿಯಾಗಿ ಆ ತ್ರೈವಿದ್ಯರು, ಏವಂ ಈ ರೀತಿಯಾಗಿ ಆ ತ್ರೈವಿದ್ಯರು ಈ ರೀತಿಯಾಗಿ ಆ ತ್ರೈವಿದ್ಯರು ತ್ರಯೀಧರ್ಮಂ ತ್ರಯೀಧರ್ಮಂ 3 ವೇದಗಳಲ್ಲಿ ಹೇಳಿರುವ ಧರ್ಮವನ್ನು, 3 ವೇದಗಳಲ್ಲಿ ಹೇಳಿರುವ ಧರ್ಮವನ್ನು ಅನುಪ್ರಪನ್ನಾಹ ಆಚರಿಸುವವರಾಗಿ, ಅನುಪ್ರಪನ್ನಾಹ ಆಚರಿಸುವವರಾಗಿ, ಕಾಮಕಾಮಾಹ ಕಾಮಕಾಮಾಹ ವಿಷಯ ಭೋಗದಲ್ಲಿ ಇಚ್ಛೆ ಉಳ್ಳವರಾಗಿ,
ವಿಷಯ ಭೋಗದಲ್ಲಿ ಇಚ್ಛೆ ಉಳ್ಳವರಾಗಿ ಗತಾಗತಂ ಸ್ವರ್ಗವನ್ನು ಕುರಿತು ಹೋಗುವುದು ಹಾಗೂ ಅಲ್ಲಿಂದ ಭೂಲೋಕಕ್ಕೆ ಬರುವುದು. ಗತಾಗತಂ ಸ್ವರ್ಗಲೋಕವನ್ನು ಕುರಿತು ಹೋಗುವುದು ಹಾಗೆ ಅಲ್ಲಿಂದ ಭೂಲೋಕಕ್ಕೆ ಬರುವುದು. ಈ ರೀತಿಯ ಸ್ಥಿತಿಯನ್ನು ಸ್ವರ್ಗವನ್ನು ಕುರಿತು ಹೋಗುವುದು ಹಾಗೂ ಅಲ್ಲಿಂದ ಭೂಲೋಕಕ್ಕೆ ಬರುವುದು ಎಂಬ ಈ ರೀತಿಯ ಸ್ಥಿತಿಯನ್ನು ಲಭಂತೆ ಹೊಂದುತ್ತಾರೆ. ಲಭಂತೆ ಹೊಂದುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಹ ಪ್ರಶ್ನೆ ಅಂತೆಲ್ಲ ಹ ಸಮನ್ವಯ ಮಾಡೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹ್ಮ್ ಅದು ಹೋದ ವಾರ ಕೇಳೋಣ ಅಂತ ಇದ್ದೆ, ಆದ್ರೆ ಸರಿಗೆ ತೋಚ್ಲಿಲ್ಲ, ಅದಕ್ಕೋಸ್ಕರ ಬರೆದು ಕಳಿಸ್ದೆ. ಇದೆಲ್ಲ ನೀವು ಹೇಳಿದ್ದೆಲ್ಲ ಅರ್ಥ ಆಯ್ತು, ಕೃಷ್ಣ ಹೇಳ್ತಾನೆ ಅದನ್ನು ಅರ್ಥ ಆಯ್ತು. ಹಾ ಸರ್. ಅದಕ್ಕೆ ಸಮನ್ವಯ ಏನಂದ್ರೆ 3 ಭಾಗ ಇದಕ್ಕೆ. ಮೊದಲನೇದು ಜೀವ ಸ್ವಭಾವ. ಹ್ಮ್ ಇದು ತ್ರೈವಿದ್ಯರು, ಮಿಶ್ರಯಾಜಿಗಳು ಮತ್ತೆ ಭಾಗವತರು, ಅದು ನಮ್ದು ಹ್ಮ್ ಸ್ವಭಾವ ಪ್ರಕಾರ ನಾವು ನಡ್ಕೋತೀವಿ. ನಮ್ದು ಏನ್ ಹ್ಮ್ ಸ್ವಭಾವನೋ, ರಾಜಸಿಕನೋ ತಾಮಸಿಕನೋ ಸಾತ್ವಿಕ ಅಂತೂ ಡೆಫಿನೆಟ್ಲಿ ಇಲ್ಲ, ತಾಮಸಿಕನೂ ಇಲ್ಲ. ಹ್ಮ್ ಸೊ ಮಧ್ಯ ಹ್ಮ್ ನಾವೆಲ್ಲೋ ಇರ್ಬೋದು ಅಂತ ಅನುಮಾನ ಪಡ್ತಾ ಇದ್ದೀನಿ. ಸೊ ಹ್ಮ್ ನಾವ್ ಇದೇ ಪುನರಪಿ ಜನಮಂ ಪುನರಪಿ ಮರಣಂ ಆಗುತ್ತೆ, ಇದ್ರಲ್ಲಿ ಏನು ಉಪಯೋಗ ಹ್ಮ್ ಇಲ್ಲ. ಸೊ ಆದ್ರೆ ನಮ್ಗೆ ಅದೇ ಮಾಡ್ತಾ ಇರ್ತೀವಿ ನಾವು ಸದಾ ಕಾಲ. ಹ್ಮ್ ಹರಿ ಅದು ಕರುಣೆ ಅನುಗ್ರಹ ಬರೋ ತನಕ ನಾವ್ ಇದಲ್ಲೇ ಸಿಕ್ಕಾಕೊಂಡಿರ್ತೀವಿ. ಹೌದು. ಪಿತೃಯಾನ ಅನ್ಕೊಳ್ಳಿ ಅಥವಾ ಸಂಸಾರದ್ದು ಸೈಕಲ್ ಅಂತ ಅನ್ಕೊಳ್ಳಿ, ಇದಲ್ಲೇ ಹ್ಮ್ ಸಿಕ್ಕಾಕೊಂಡಿರ್ತೀವಿ, ನಮ್ಗೆ ಗತಿನೂ ಇಲ್ಲ. ಹರಿ ಹ್ಮ್ ಎಂದು ಈ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಒಪ್ಕೊಂಡಿದೀವಿ. ಹ್ಮ್ ಇದರಿಂದ ಆಚೆಗೆ ಬರೋದು ನಾವು ಬರೀ ಅಸ್ಯೂಮ್ ಮಾಡ್ಕೊಳ್ಳೋಣ ನಾವೆಲ್ಲರೂ ಆ ತ್ರೈವಿದ್ಯರು ಅಂತ. ಅಷ್ಟು ವೇದಗಳು ನಾವೇನು ಹ್ಮ್ ಓದಿಲ್ಲ, ಆದ್ರೆ ಎಷ್ಟು ಗ್ರಹಣಿಸಿದೀವೋ ಅದರಲ್ಲೇನೆ ಇಷ್ಟಲ್ಲಂತೂ ಇಷ್ಟ ತನಕ ಅಂತೂ ಬಂದಿದ್ದೀವಿ. ಹ್ಮ್ ಇದಕ್ಕೆ ಆಚೆಗೆ ಬರ್ಬೇಕಾದ್ರೆ ಹರಿ ಎಂದು ಅನುಗ್ರಹ ಇರಬೇಕು, ಇಲ್ದರೆ ಗೋವಿಂದ ಏನ್ ಮಾಡ್ತಾ ಇರ್ಬೇಕು. ಅದ್ ಸರಿ ನಾ ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಬೇರೆ ಏನಾದ್ರು ನಿಮ್ಗೆ ಆಡ್ ಮಾಡ್ಬೇಕಾದ್ರೆ ಹೌದು ಹೌದು. ಅಂದ್ರೆ ಇದನ್ನು ಸರಿನೇ. ನಾವು ರಾಜಸಿಕರು ಹೌದು, ನಮ್ದು ಇದೇ ಸ್ಥಿತಿಯಲ್ಲೇ ಇರ್ತೇವೆ, ಸರಿ. ಕೊನೆಗೆ ಯಾವಾಗ ಅಂದ್ರೆ ಒಮ್ಮೆ ಆದ್ರೂ ನಾವು ಮೋಕ್ಷವನ್ನು ಹೊಂದೋದು ಗ್ಯಾರಂಟಿ. ಯಾಕೆ ಅಂದ್ರೆ ಇವಾಗಲೇ ಈ ಒಂದು ಜನ್ಮ ಬಂದಾಗ ಬ್ರಾಹ್ಮಣ ಜನ್ಮ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ. 100 ಕೋಟಿಗಳಲ್ಲಿ ಮನುಷ್ಯತ್ವ ಬರ್ತದೆ, ಮತ್ತು 100 ಕೋಟಿಗಳು ದಾಟದ ಬ್ರಾಹ್ಮಣತ್ವ, ಅದರಲ್ಲೂ ವೈಷ್ಣವತ್ವ, ಮತ್ತೆ 100 ಕೋಟಿಗಳು. ಈ ರೀತಿ ಒಂದು ಜನ್ಮ ಬಂದಾಗ ಇದು ದೊಡ್ಡ ನಮ್ಮ ಪೂರ್ವಜರು ಅಥವಾ ನಾವೇ ಮಾಡಿದಂತಹ ಪುಣ್ಯ ರಾಶಿಯಿಂದ ಬಂದಿರುವಂಥದ್ದು. ಹೀಗೆ ಇಷ್ಟು ಬಂದಿದೆ ಅಂದ ಮೇಲೆ ಎಷ್ಟಾಗುತ್ತೋ ಅಷ್ಟು ನಾವು ಸಾರ್ಥಕ ಮಾಡಿಕೊಳ್ಳಲೇಬೇಕು. ಆದರೆ ಒಂದಲ್ಲ ಒಂದು ದಿನ ನಾವು ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಸುಮ್ಮನೆ ಕೂತ್ರೆ ಹೋಗೋದಿಲ್ಲ, ಹಾ ಸಾಧನೆ ಮಾಡಬೇಕು. ಸರಿನಾ? ಹೋಗೋದು ಆಯ್ತು. ಗ್ಯಾರಂಟಿ. ಗ್ಯಾರಂಟಿ ಅಂತ ಬರೋದು ಪರಮಾತ್ಮ ಒಲಿದಾಗ, ಪರಮಾತ್ಮ ಪ್ರತ್ಯಕ್ಷ, ಅವನ ಅಪರೋಕ್ಷ ಜ್ಞಾನ ಆದಾಗ ಇದು ಫಿಕ್ಸು ಅಂತ. ಈಗ ನಾವು ಟ್ರೈನು ಟಿಕೆಟ್ ಬುಕ್ ಮಾಡಿಸಿದಾಗ ಇವತ್ತ ಹೋಗ್ತೇವೆ ಅನ್ನೋದು ಫಿಕ್ಸ್ ಆಗತ್ತೆ. ಇನ್ನು ನಾವು ಏನೂ ಮಾಡಿಸೇ ಇಲ್ಲ, ನಾವು ಮುಂದೆ ಯಾವತ್ತೊಮ್ಮೆ ಹೋಗ್ತೇವೆ, ಹೋಗಬಹುದು, ಹೋಗದೇನೂ ಇರಬಹುದು. ಹೌದಾ? ಹಂಗೆ ಅಪರೋಕ್ಷ ಜ್ಞಾನ ಆಯ್ತು ಅಂತ ಆದ್ರೆ ಹೋಗೋದು ಗ್ಯಾರಂಟಿ ಮೋಕ್ಷಕ್ಕೆ. ಯಾವಾಗಂತ ಗೊತ್ತಿಲ್ಲ, ಆದ್ರೆ ಟ್ರೈನ್ ಟಿಕೆಟ್ ಮಾಡಿದಾಗ ಇಂತಹ ಡೇಟು ಅಂತ ಇರ್ತದೆ. ಅಪರೋಕ್ಷ ಜ್ಞಾನ ಆದ ಮೇಲೂ ನಮ್ಗೆ ಟ್ರೈನ್ ಟಿಕೆಟ್ ಸಿಕ್ಕ ಮೇಲೂ ಇಂತಹ ಡೇಟಿಗೆ ಹೋಗ್ತೀವಿ ಅನ್ನೋದು ಗೊತ್ತಿರಲ್ಲ ನಮಗೆ. ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ಮಾಂ ಪ್ರಪದ್ಯತೆ. ನೋಡಿ, ಜ್ಞಾನಿಗಳೇನೆ ಅಂದ್ರೆ ಅರ್ಥಾತ್ ಅಪರೋಕ್ಷ ಜ್ಞಾನಿಗಳೇನೆ ಅನೇಕ ಜನ್ಮಗಳು ಕಳೆದಾಗ ಅವನು ನನ್ನನ್ನ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನಾವೆಲ್ಲ ಯಾವುದು ಗಿಡದ ತೊಪ್ಲು. ಎಲ್ಲ ಸರಿನಾ? ಇದಕ್ಕೆ ಅರ್ಥ ಆಯ್ತು ನೀವು ಹೇಳಿದ್ದು, ಒಪ್ಕೊಂಡೆ. ಅದೇ ಒಂದು ಇದಲ್ಲಿ ಕನ್ಸರ್ನ್ ಏನಂದ್ರೆ
ನೀವ್ ಹೇಳ್ದೆ 1 ಕೋಟಿ ಜನ್ಮ ಇದಾಗ್ಬೇಕು, 1 ಕೋಟಿ ಜನ್ಮದಲ್ಲಿ ಬ್ರಾಹ್ಮಣರಾಗ್ಬೇಕು, 1 ಕೋಟಿ ಜನ್ಮದಲ್ಲಿ ವೈಷ್ಣವ ಆಗ್ಬೇಕು. ಅದ್ರಲ್ಲಿ ಹೆದರಿಕೆ ಏನಂದ್ರೆ ವಾಪಸ್ ಬಂದಾಗ ಕಡಿಮೆ ಯೋನಿನೆಲ್ಲ ಹುಟ್ಟಿದ್ರೆ ನಮ್ದೇನ್ ಗತಿ? ಯಾವಾಗೇನ್ ನಮ್ ಸಾಧನೆ ಆಗಲ್ಲ. ನಾಯಿನೋ ನರಿನೋ ಏನೋ ಇರುವೇನೋ. ಇಲ್ಲ 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 ಹಾಗೆ ಆಗತ್ತೆ. ಪೂರ್ವ ಜನ್ಮದ ಸಂಸ್ಕಾರ ಬಲವಾಗಿ ಇತ್ತು ಅಂದ್ರೆ ನಿಜವಾಗ್ಲೂ ಆಗತ್ತೆ. ಓಕೆ, ಆ ಜನ್ಮದಲ್ಲೇ ಆಗತ್ತೆ, ಹೌದಲ್ಲ ಆಚಾರ್ಯ? ಹೌದು ಹೌದು ಹೌದು. ಅಲ್ಲ ಅದೇ ಮೋಕ್ಷಕ್ಕೆ ಆ ಹೋಗ್ಲಿಕ್ಕೆ ಜನ್ಮದಲ್ಲಿ ಅದಕ್ಕೆ ತಕ್ಕಂತ ಕರ್ಮ ಮನುಷ್ಯ ಮಾಡಿದಾಗ ಜನ್ಮವೇ ಆಗತ್ತೆ. ಬೇಕು, ಬ್ರಾಹ್ಮಣ ಜನ್ಮವೇ ಬೇಕು, ಹಾ, ಇಲ್ಲ ಇದೇ ವೈಷ್ಣವ ಜನ್ಮವೇ ಬೇಕು ಅಂತೇನು ಇಲ್ಲ. ಇಲ್ಲ ಇಲ್ಲ ಆತರ ಇಲ್ಲ. ಯಾವುದೇ ಪ್ರಾಣಿ ಯಾವುದೇ ಒಂದು ಯೋನಿಯಲ್ಲಿ ಹುಟ್ಟಲಿ ಆಗಬಹುದು. ಆದ್ರೆ ಹಿಂದಿನ ಆ ಜನ್ಮ ಪ್ರಾಣಿಗೆ ಸಂಸ್ಕಾರ ಇರ್ತಕ್ಕಂಥ ಇರಬೇಕು, ಧರ್ಮ ಸರ್ವೋತ್ತಮ ಮಾತ್ರ ಮುಖ್ಯ. ಎನ್ನುವಂತಹ ದೃಢವಾದ ಜ್ಞಾನ ಇರಬೇಕು. ಅದಕ್ಕೆ ಜ್ಞಾನ ಎಲ್ಲಿರುತ್ತೆ? ನಾಯಿಗೆ ಅಷ್ಟೆಲ್ಲ ಜ್ಞಾನ ಎಲ್ಲಿರುತ್ತೆ? ಯಾಕಿರಲ್ಲ? ಅಲ್ಲ, ಅವು ಸರಿಯಾಗಿ ಏನು ಮಾಡಿಲ್ಲ ಅಂತ ಹಿಂದಿನ ಜನ್ಮದಲ್ಲಿ. ಹಾ, ಓಕೆ, ಸರಿನಾ? ಮನುಷ್ಯ ಯೋನಿನಲ್ಲೇ ನಾವು ಹುಟ್ಟಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು 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 ಚಾನ್ಸ್ ಉಂಟು, ಹೌದು, ಕಡಿಮೆ ಚಾನ್ಸ್. ಕಡಿಮೆ. ಅದೇ 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 ಯೋಚನೆ. ಅಲ್ಲ, ಗೀತಾದಲ್ಲಿ ಒಂದ್ ಕಡೆ ಹೇಳಿದಾರಲ್ಲ, ನೀವು ಈ ಜನ್ಮದಲ್ಲಿ ಮಾಡಿದ್ದು ಕಂಟಿನ್ಯೂ ಆಗುತ್ತೆ, ಅದಕ್ಕೆ ಡಿಸ್ಕಂಟಿನ್ಯೂ ಆಗಲ್ಲ ಅಂತ. ಹೌದು, ಗೀತಾದಲ್ಲೇ ಹೇಳ್ತಾನೆ. ಹೌದು ಹೌದು. ಶುಚೀನಾಂ ಶ್ರೀಮತಾಂ ಗೇಹೆ ಅಂದ್ರೆ ಧ್ಯಾನದಿಂದ ಭ್ರಷ್ಟನಾದವನು ಮತ್ತೆ ಅವನ ಏನು ಗತಿ ಅಂತ ಕೇಳಿದಾಗ ಅರ್ಜುನ ಚಿಂತೆ ಮಾಡಬೇಡ, ಒಳ್ಳೆಯ ಧಾರ್ಮಿಕರ ಮನೆಯಲ್ಲಿ ಹುಟ್ಟುತ್ತಾನೆ, ಅಥವಾ ಅತ್ಯಂತ ಶ್ರೀಮಂತರ ಮನೆಯಲ್ಲಿ ಅವನು ಮತ್ತೆ ಹುಟ್ಟುತ್ತಾನೆ. ಮತ್ತೆ ಆ ಒಂದು ಹಿಂದಿನ ಜನ್ಮದಲ್ಲಿ ಅರ್ಧ ಮಾಡಿದಂತಹ ಆ ಒಂದು ಧ್ಯಾನ ಮಾರ್ಗವನ್ನ ಮತ್ತೆ ಈ ಜನ್ಮದಲ್ಲಿಯೂ ಅದರ ಒಂದು ಸಂಸ್ಕಾರ ಇರೋದ್ರಿಂದಾಗಿ ಈ ಜನ್ಮದಲ್ಲಿಯೂ ಅದನ್ನು ಅವನು ಮತ್ತೆ ಮುಂದುವರಿಸ್ತಾನೆ. ತದನಂತರ ಅವನು ಧ್ಯಾನ ಮಾರ್ಗದಿಂದ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದು ಮತ್ತೆ ಇನ್ನೂ ಅನೇಕ ಜನ್ಮಗಳನ್ನ ಕಳೆದ ಮೇಲೆ ಮೋಕ್ಷ ಹೊಂದುತ್ತಾನೆ ಅಂತ. ಸರಿ ಹೇಳಿದ್ರಿ ಆಚಾರ್ಯ. ಧಾರ್ಮಿಕರ ಮನೇಲಿ ಹುಟ್ಟಬೇಕು, ಶ್ರೀಮಂತರ ಬಿಟ್ಬೇಡ್ರಿ. ಅಲ್ಲಿ ನಿಮ್ ಸಂಸ್ಕಾರ ಸಿಗದರೆ ಮತ್ತೆ ಮಣ್ಣು ತಿನ್ಬೇಕಷ್ಟೇ. ಧಾರ್ಮಿಕರು ಇದ್ರೆ ನಿಮ್ಗೆ ಸಂಸ್ಕಾರ ಸಿಗತ್ತೆ. ಅಲ್ಲ, ಈಗ ಪರಮಾತ್ಮ ಶ್ರೀಮಂತರು ಅಂತಂದ್ರೆ ಅವ್ರಿಗೆ ಅಂತವ್ರಲ್ಲ, ಧಾರ್ಮಿಕ ಶ್ರೀಮಂತರು. ಅದು ಸಂಸ್ಕಾರ ಬರ್ಬೇಕು. ಅಂದ್ರೆ ಧರ್ಮ ಮಾರ್ಗದಲ್ಲಿ ಯಾರು ಶ್ರೀಮಂತರು ಅವರು ನಿಜವಾದ ಧಾರ್ಮಿಕ ಶ್ರೀಮಂತರು. ಓಕೆ, ಸರಿ ಸರಿ ಸರಿ, ಒಪ್ಕೊಂಡೆ. ಓಕೆ, ಧನ್ಯವಾದ 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 ರಾಘವೇಂದ್ರ. ಮುಂದೆ ಹೋಗೋಣ. ಹಾಗಾದ್ರೆ ಇದು ತ್ರೈವಿಧ್ಯರದಾಯ್ತು. ತ್ರೈವಿಧ್ಯರಲ್ಲ, ತ್ರೈವಿದ್ಯರು, ಸರಿಯಾಗಿ ತಿಳ್ಕೊಳ್ಳಿ. 3 ವೇದಗಳನ್ನ ಬಲ್ಲಂತಹ ಆ ಜ್ಞಾನಿಗಳು 3 ವೇದಗಳನ್ನ ತಿಳಿದಿರ್ತಾರೆ, ಆದ್ರೆ ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತಹ ಜ್ಞಾನ ಅವರಿಗೆ ಇರೋದಿಲ್ಲ. ಅಂಥವರು ಬರೀ ವಿಷಯ ಭೋಗಗಳಲ್ಲಿಯೇನೇ ಆಸಕ್ತರಾಗಿ ಅನೇಕ ಇತರ ದೇವತಾಕ ಹೋಮಗಳನ್ನ ಮಾಡಿ ಅವರು ಮತ್ತೆ ಗತಾಗತಂ ಕಾಮಕಾಮ ಲಭಂತೆ, ಸ್ವರ್ಗಕ್ಕೆ ಹೋಗೋದು, ಮತ್ತೆ ಭೂಲೋಕಕ್ಕೆ ಬರೋದು, ಮತ್ತೆ ಸ್ವರ್ಗಕ್ಕೆ ಹೋಗೋದು, ಇದೇ ರೀತಿ ಎಲ್ಲ ನಮ್ದೇ ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಹೌದಾ? ಆದ್ರಿಂದ ಕೃಷ್ಣ ಹಾಗಾದ್ರೆ ಇದು ತ್ರೈವಿದ್ಯರದಾಯಿತು. ಪರಮ ಭಾಗವತರದ್ದು ಹೇಗೆ? ಪರಮ ಭಾಗವತರು ಬೇಡ, ಭಾಗವತರದ್ದು ಹೇಗೆ? ಭಾಗವತ ಯಾರು ಅಂತ ಹೇಳಿದ್ದೇನೆ, ಯಾರು ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತಹ ದೃಢವಾದ ಜ್ಞಾನವುಳ್ಳವರು. ಅವರಿಗೇನು, ಅವರಿಗೆ ಯಾವ ಗತಿ ಅಂತಂದ್ರೆ ಈ ಕೃಷ್ಣ ಪರಮಾತ್ಮದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಂತಹ ನೋಡಿ, ಎಂತಹ ಸ್ಟೇಟ್ಮೆಂಟ್. ವಚನವನ್ನ ಕೊಟ್ಟರೆ ಪರಮಾತ್ಮ ಎಂದೆಂದೂ ತಪ್ಪುವುದಿಲ್ಲ. ಸತ್ಯ ಸಂಕಲ್ಪ, ಅವನು ದೃಢವಾದ ಒಂದು ನಂಬಿಕೆಯನ್ನ ಕೊಡ್ತಾ ಇದ್ದಾನೆ ಭಾಗವತರಿಗೆ. ಯಾರು ನನ್ನನ್ನ ಅನನ್ಯವಾದ ಅಂದರೆ ಇತರ ವಸ್ತುವಿನಲ್ಲಿ ಮನಸ್ಸಿಲ್ಲದೇನೆ, ಎಂಥದ್ದೇ ಕಷ್ಟ ಬರಲಿ, ಎಂಥದ್ದೇ ಏನೇ ಬರಲಿ, ಪರಮಾತ್ಮನೇ ಸರ್ವೋತ್ತಮ, ಅವನ ಬಿಟ್ಟು ನಮ್ಗೆ ಬೇರೆ ಗತಿ ಇಲ್ಲ ಅನ್ನುವುದಾಗಿ ಯಾರು ಅವರ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಚಿಂತನೆಯನ್ನ ಮಾಡ್ತಾ ಇರ್ತಾರೋ
ಯೇ ಜನಾಃ ಪರ್ಯುಪಾಸತೆ, ಬಹಳ ಒಂದು ಭಕ್ತ್ಯುದ್ರೇಕದಿಂದ ನನ್ನನ್ನ ಸೇವಿಸ್ತಿರ್ತಾರೋ, ಬರೀ ಉಪಾಸತೆ ಅಲ್ಲ, ಪರ್ಯುಪಾಸತೆ, ಪ್ರಕರ್ಷೇಣ ಉಪಾಸತೆ, ಪ್ರಕರ್ಷವಾಗಿ ಒಂದು ಭಕ್ತಿಯಿಂದ ನನ್ನನ್ನ ಯಾರು ಸೇವನೆ ಮಾಡ್ತಾ ಇರ್ತಾರೋ, ಸೇವಿಸ್ತಿರ್ತಾರೋ, ನನ್ನ ಸೇವೆಗಳನ್ನ ಉಪವಾಸಾದಿ ವ್ರತಗಳನ್ನ ಮಾಡ್ತಾ ಇರ್ತಾರೋ, ಅಂತಹ ತೇಷಾಂ, ಅಂತಹ ಭಾಗವತರ ನಿತ್ಯಾಭಿಯುಕ್ತಾನ, ಅವರು ಯಾವುದೇ ದೇಶದಲ್ಲಿರಲಿ, ಯಾವುದೇ ಒಂದು ಶರೀರದಲ್ಲಿರಲಿ, ಯಾವುದೇ ಒಂದು ಕಾಲದಲ್ಲಿರಲಿ. ನೋಡಿ, ಅಂದ್ರೆ ಭಾಗವತರಿಗೂ ಬೇರೆ ಬೇರೆ ಯೋನಿಗಳು ಬರುವುದುಂಟು, ಆದ್ರೆ ಅವರಿಗೆ ಪೂರ್ವಜನ್ಮ ಸಂಸ್ಕಾರ ಇರುವುದರಿಂದ ನಾನು ಅವರನ್ನು ಕಾಪಾಡುತ್ತೇನೆ ಅಂತ. ತೇಷಾಂ ನಿತ್ಯಾಭಿಯುಕ್ತಾನ, ಅವರು ಶರೀರ, ಇಂದ್ರಿಯ ಹಾಗೂ ಮನಸ್ಸುಗಳಿಂದ ನನ್ನನ್ನೇ ಸೇವೆಯನ್ನ ಮಾಡುತ್ತಾ ಇರ್ತಾರೆ, ನಿರಂತರವಾಗಿ ನನ್ನಲ್ಲಿ ಏನೇ ಸ್ಮರಣೆ ಉಳ್ಳವರಾಗಿರ್ತಾರೆ. ಅಂತಹ ಜೀವರ ಯೋಗ ಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ. ಅನೇಕ ಬಾರಿ ಹೇಳಿದ್ದೇನೆ, ಯೋಗ ಕ್ಷೇಮ ಅಂದ್ರೆ ಏನು? ಯಾರಾದ್ರೂ ಹೇಳಿ, ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಯೋಗ ಅಂತಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಇಲ್ಲದೇ ಇರುವಂತನ್ನ ಕೊಡುವಂಥದ್ದು ಅದು ಯೋಗ. ಕ್ಷೇಮ ಅಂತಂದ್ರೆ ಪ್ರಾಪ್ತಸ್ಯ ಸಂರಕ್ಷಣಂ, ಇದ್ದಿದ್ದನ್ನ ರಕ್ಷಣೆ ಮಾಡ್ತಾನೆ. ಇದಕ್ಕಿಂತ ಎರಡರ ಇದ್ಮೇಲೆ ಇನ್ನೇನು ಬೇಕು ಹೇಳಿ? ನಮ್ಗೆ ಯಾವ್ದಿಲ್ವೋ ಅದನ್ನು ಕೊಡ್ತಾನೆ, ಕೊಟ್ಟಿದ್ದನ್ನ ಕಾಪಾಡ್ತಾನೆ. ಇನ್ನೇನು ದೊಡ್ಡ ಶ್ರೀಮಂತ ಅವನು, ಏನು ಬೇಕು ನಮಗೆ? ಹಾಗಾದ್ರೆ ಭಾಗವತರಿಗೆ ಏನಿದೆ? ಹರಿ ಸರ್ವೋತ್ತಮ ಎನ್ನುವಂತಹ ಜ್ಞಾನ ಇದೆ. ಹಾಗಾದ್ರೆ ಯಾರಿಗಿಲ್ಲವೋ ಅವರು ಪರಮಾತ್ಮನನ್ನು ಸೇವೆ ಮಾಡಿದಾಗ ಹರಿ ಸರ್ವೋತ್ತಮತ್ವ ಎನ್ನುವಂತಹ ಯೋಗವನ್ನ ಕೊಡ್ತಾನೆ. ಅಪ್ರಾಪ್ತಸ್ಯ ಪ್ರಾಪ್ತಿ, ಕೊಟ್ಟಂತಹ ಜ್ಞಾನವನ್ನ ಮತ್ತೆ ಮರೆಸೋದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತೇನೆ. ಕ್ಷೇಮ, ಕೊಟ್ಟಿರುವಂತಹ ಜ್ಞಾನವನ್ನ ರಕ್ಷಣೆ ಮಾಡ್ತಾನೆ. ಪ್ರಾಪ್ತಸ್ಯ ಸಂರಕ್ಷಣಂ, ಇದಕ್ಕಿಂತ ಇನ್ನೇನು ಬೇಕು? ಅದೊಂದು ಜ್ಞಾನ ಸಾಕಲ್ವಾ? ನಮ್ಮ ಪೂರ್ವ ಜನ್ಮಾರ್ಜಿತ ಅನೇಕ ಪುಣ್ಯಗಳಿಂದ ಇತರ ವಿಷಯ ಪದಾರ್ಥಗಳನ್ನು ಬಿಟ್ಟು ಬಿಡಿ, ನಾವು ಮೋಕ್ಷದ ಬಗ್ಗೆ ವಿಚಾರ ಮಾಡೋಣ. ಹರಿ ಸರ್ವೋತ್ತಮತ್ವ ಜ್ಞಾನ ಇದ್ರೆ ಸಾಕು. ಪರಮಾತ್ಮ ಒಂದು ಅನುಗ್ರಹ ಬೇಕು, ಪರಮಾತ್ಮ ನಮ್ಮಲ್ಲಿ ಅನುಗ್ರಹ ಮಾಡಬೇಕು ಎನ್ನುವಂತಹ ಇಚ್ಛೆ ಅವನಿಗೆ ಬಂದ್ರೆ ಸಾಕು. ಹಾಗಾದ್ರೆ ಯೋಗಕ್ಷೇಮ ಇದು ನಮಗೂ ಅನ್ವಯಿಸುತ್ತೆ, ಭಾಗವತರಿಗೂ ಅನ್ವಯಿಸುತ್ತೆ. ಈಗ ನಮಗೆ ಈಗ ಪರಮಾತ್ಮ ಯೋಗವನ್ನ ಕೊಟ್ಟಾಗಿದೆ. ಎಂತಹ ಹೇಳದೆ ನಾನು, ಮಾನವತ್ವ, ಬ್ರಾಹ್ಮಣತ್ವ, ವೈಷ್ಣವತ್ವ, ಮಧ್ವಾಚಾರ್ಯರ ಅನುಯಾಯಿಗಳಾಗಿ ನಾವು ಹುಟ್ಟಿದ್ದೇವೆ. ಎಂತಹ ದೊಡ್ಡ ಯೋಗ ಇದು, ಯೋಗ ಕೊಟ್ಟಾಗಿದೆ. ಇದನ್ನ ಕ್ಷೇಮ ಮಾಡಬೇಕು ಅಂತಂದ್ರೆ ನಾವು ಇನ್ನೂ ವಿಶೇಷವಾದ ಸಾಧನೆ ಮಾಡಬೇಕು. ಯೋಗ ಕ್ಷೇಮಂ ವಹಾಮ್ಯಹಂ, ನಾನೇ ಇವರ ಒಂದು ಯೋಗಕ್ಷೇಮವನ್ನು ನಾನು ಹೊರತೇನೆ. ಬರೀ ಮೋಕ್ಷದ್ದೇ ಅಲ್ಲ, ಜೀವನದಲ್ಲಿ ಬೇಕಾದ ಎಲ್ಲ ವಸ್ತುಗಳ ಭಾರವನ್ನು, ನಿಮಗೆ ಇರುವಂತಹ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಎಲ್ಲಾ ಒಂದು ಕ್ರಿಯೆಗಳನ್ನು, ಬೆಳಗ್ಗಿನಿಂದ ಶುರು ಮಾಡಿ ಮಲಗುವ ತನಕ, ರಾತ್ರಿಯ ತನಕ ಯಾವ ಕೆಲಸಗಳು ನೀವು ಮಾಡ್ತಾ ಇರ್ತೀರೋ ಎಲ್ಲವನ್ನೂ ಕೂಡ ನಾನು ಹೊರತೇನೆ ಅಂತ. ಬರೀ ಹರಿಸರ್ವೋತ್ತಮ ಮತ್ತು ಜ್ಞಾನ ಅಂತ ಇಟ್ಕೊಳ್ಬೇಡಿ, ಇಲ್ಲೇ ಅದನ್ನು ವಿಶೇಷವಾಗಿ ಹೇಳಿದೆ ಅಷ್ಟೇ. ಅದು ಯಾವಾಗೋ ಕೊಡ್ತಾನೆ, ಮೋಕ್ಷ ಯಾವಾಗೋ ಸಿಗುತ್ತೆ. ಈಗಿನ ಹೇಳ್ರಿ ಆಚಾರ್ಯ ಅಂತ ಹೇಳ್ತೀರಿ ನೀವು. ಮೋಕ್ಷ ಈಗಿನ ಹೇಳ್ರಿ, ಮುಂದೆ ಬಂದು ಸಾಲಗಾರ ನಿಂತಿದ್ದಾರೆ, ಸಾಲ ಕೊಟ್ಟವ್ರು ನಿಂತಿದ್ರೆ ಏನ್ ಮಾಡೋದು? ತಲೆ ಕೆಡ್ಸ್ಕೊಬೇಡ, ನಾನಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತೇನೆ. ನನ್ನನ್ನು ಭಜಿಸ್ತಾ ಇದ್ದೀಯಲ್ಲ, ಅನೇಕ ದೃಷ್ಟಾಂತಗಳು ಸಿಗುತ್ತೆ. ಈ ರೀತಿ ಸಕಲವನ್ನೂ ನಾನು ನಿಮಗೆ ಆಯಾಯ ಕಾಲಕ್ಕೆ, ಆಯಾಯ ಪರಿಸ್ಥಿತಿಯಲ್ಲಿ ನಾನು ಹೊಂದಿಸಿಕೊಡುತ್ತೇನೆ ಅಂತ. ಇನ್ನೇನು ಬೇಕು ಹೇಳಿ? ನನಗಂತೂ ಅನೇಕ ಬಾರಿ ಈ ರೀತಿ ಅನುಭವ ಆಗಿದೆ. ಏನೂ ಇಲ್ಲದೆ ಇರುವಂತಹ ಸಮಯದಲ್ಲಿ ಯಾರೋ ಒಬ್ರು
ನನಗೆ ಬಹಳ ಸಹಾಯವನ್ನು ಮಾಡಿದ್ದಾರೆ. ಏನೂ ಇಲ್ಲ ಅಂತ ಹೇಳಿ ವಿಚಾರ ಮಾಡದೇನೆ ಸುಮ್ಮನೆ ಕುಳಿತಿರುವಂತಹ ಸಮಯದಲ್ಲಿ ಅನೇಕ ಜನರು ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ಈ ರೀತಿ ಯೋಗಕ್ಷೇಮಂ ವಹಾಮ್ಯಹಂ. ಆದರೆ ನೋಡಿ, ವಿಚಾರ ಮಾಡಿ. ಮತ್ತೆ ಆಚಾರ್ಯರು ಅನನ್ಯವಾಗಿ ಪರಮಾತ್ಮ ಚಿಂತನೆ ಮಾಡ್ತಾರೆ ಅಂತ ಅನ್ಕೊಳ್ಬೇಡಿ. ಇಷ್ಟೇ ಚಿಂತನೆ ಮಾಡಿದ್ರೆ ಇಷ್ಟು ನಮಗೆ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾನೆ. ಏನೂ ಅಲ್ಲ, ಎಳ್ಳು ಕಾಳಿನಷ್ಟು ಇಲ್ಲ ನಮ್ದು, ನಯಾ ಪೈಸಾ ಇಲ್ಲ, ಏನೂ ಅಲ್ಲ. ನಾವು ನಮ್ಮ ಕೆಳಗಿರುವನನ್ನ ನೋಡಿಕೊಂಡು ನಾವು ಇಷ್ಟು ಮೇಲಿದ್ದೇವೆ ಅಂತ ನೋಡ್ಕೊಳ್ಳಬಾರ್ದು, ಅಹಂಕಾರ ಬಂದ್ಬಿಡ್ತದೆ. ಮೇಲಿದವರನ್ನು ನೋಡ್ಕೊಳ್ಬೇಕು, ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಬಿಡಬೇಕಂತೆ ನಾವು. ಕೆಲವೊಂದು ಅರಿಷಡ್ವರ್ಗಗಳು ಬೇಕಂತೆ. ಅರಿಷಡ್ವರ್ಗಗಳಲ್ಲ ಇವು, ಅರಿಷಣ್ ಮಿತ್ರರು. ಅವರು ಪರಮಾತ್ಮನನ್ನ ಅಷ್ಟು ಸೇವನೆ ಮಾಡ್ತಾರೆ, ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂದ್ರೆ ನಾನು ಅವರಿಗಿಂತ ಜಾಸ್ತಿ ಮಾಡಬೇಕು ಎನ್ನುವಂತ ಕಾಮನೆ ಬೇಕು. ನಾ ಅವರಿಗಿಂತ ಜಾಸ್ತಿ ಮಾಡಬೇಕು ಅಂತ ಲೋಭ ಬೇಕು. ಯಾರು ಪರಮಾತ್ಮ ಪೂಜೆ ಮಾಡೋದಿಲ್ವೋ ಅವರ ಮೇಲೆ ಕ್ರೋಧವನ್ನ ಮಾಡಬೇಕು. ಭಾಗವತರ ಮೇಲೆ ಮೋಹವನ್ನ ಮಾಡಬೇಕು, ಸಚ್ಚಾಸ್ತ್ರದ ಮೇಲೆ ಮೋಹವನ್ನ ಮಾಡಬೇಕು. ಇಂತಹ ಅರಿಷಣ್ ಮಿತ್ರರು ಬೇಕು ನಮಗೆ. ಆವಾಗ ಯೋಗಕ್ಷೇಮ ಪರಮಾತ್ಮ ವಿಚಾರ ಮಾಡಿ, ನಾವು ಈ ಜನ್ಮದಲ್ಲಿ ಒಂದು 10 ವರ್ಷ ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಕೆಲವೊಂದು ಇನ್ಸಿಡೆಂಟ್ಗಳು. ನಾವು ಎಷ್ಟೋ ಲಕ್ಷ ಲಕ್ಷ ಜನ್ಮ ದಾಟಿ ಬಂದಿದ್ದೇವೆ. ಎಲ್ಲ ಕರ್ಮಗಳು ಅಪ್ ಟು ಡೇಟ್ ಇವೆ. ಇಂತಿಂತ ಸಮಯದಲ್ಲಿ ಇಂತಿಂತ ಕ್ಷಣದಲ್ಲಿ ನೀನು ಇದನ್ನ ಮಾತಾಡಿದ್ದಿ ಅಂತ ಎಲ್ಲ ಲಿಸ್ಟ್ ಪರಮಾತ್ಮನ ಹತ್ರ ಇದೆ. ಹೀಗೆ ಮಾಡಿದ್ದಿ, ಇಷ್ಟು ಪುಣ್ಯ ಮಾಡಿದ್ದೀಯಾ, ಅದಕ್ಕೆ ಈ ಒಂದು ನಿನಗೆ ಯೋಗ ಬಂದಿದೆ, ಹರಿಯೇ ಸರ್ವೋತ್ತಮ ಎನ್ನುವಂತಹ ಜ್ಞಾನ ನಿನಗೆ ಬಂದಿದೆ ಅಂತ ಹೇಳುವಂತಹ ವಿಷಯ ಈ ಒಂದು ಶ್ಲೋಕ. ಬ್ರಾಹ್ಮಣರಾಗಿ ಹುಟ್ಟಿದ್ದಿ, ಬಿಡಬೇಡ. 2 ಹೊತ್ತು ಸಂಧ್ಯಾ ವಂದನೆ ಆದ್ರೂ ಬಿಡಬೇಡ. ಎಂಥದ್ದೇ ಸ್ಥಿತಿಯಲ್ಲಿರೋ, ಎಂತಹ ದೊಡ್ಡ ಆಫೀಸರ್ ಆಗಿರೋ, ಸಾಯಂಕಾಲ ಮಾಡು, ಬೆಳಗ್ಗೆ ಮಾಡು. ಏನು ಕೆಲಸ? 8 ಗಂಟೆಗೆ ಹೋಗ್ಬೇಕಾಚಾರೆ, 6 ಗಂಟೆಗೆ ಹೇಳು. ಪೂಜೆ ಬಿಟ್ಟರೂ ಚಿಂತೆ ಇಲ್ಲ, ಸಂಧ್ಯಾಂದನೆ ಮಾತ್ರ ಬಿಡಬೇಡಿ. ಅದೇ ಹೇಳಿದ್ನಲ್ಲ, ಸಂಧ್ಯಾ ವಂದನೆ ಮಾಡುವುದರಿಂದ ಪುಣ್ಯ ಇಲ್ಲ, ಬಿಟ್ರೆ ಪಾಪ ಇದೆ. ಕೃತಜ್ಞತಾಪೂರ್ವಕವಾದ ಒಂದು ಕ್ರಿಯೆ ಅದು ಪರಮಾತ್ಮನಿಗೆ. ಇಂತಹ ಸ್ಥಿತಿಯಲ್ಲಿ ಹುಟ್ಟಿಸಿದೆಯಪ್ಪ, ಇಂತಹ ತಂದೆ ತಾಯಿಗಳನ್ನು ಕೊಟ್ಟಿದೆಯಪ್ಪ, ಎಂತಹ ಬಿಸಿಲು ಮಳೆ ಗಾಳಿ ಬಂದರೂ ಒಂದು ಆಶ್ರಯ ಕೊಟ್ಟಿದೆಯಪ್ಪ. ತಂದೆ ತಾಯಿಗಳು ನನ್ನನ್ನ ಪ್ರೀತಿಸುವ ಹಾಗೆ ಮಾಡಿದ್ದೀಯಪ್ಪ. ಕಲಿಯುಗ ಎಷ್ಟೋ ತಂದೆ ತಾಯಿಗಳು ಹೆತ್ತ ಮಕ್ಕಳನ್ನೇ ತಿಪ್ಪಿಗೆ ಎಸೆಯುವಂತಹ ಸ್ಥಿತಿ ಇದೆ, ನೋಡಿರ್ತೀರಿ. ಹಾಗೆ ನಮ್ಮ ತಂದೆ ತಾಯಿಗಳು ಮಾಡಿಲ್ಲ. ಎಷ್ಟು ಸದ್ಬುದ್ಧಿ ಕೊಟ್ಟಿದ್ದೀಯ, ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನ ಮಾಡುವಂತಹ ಬುದ್ಧಿ ಅವರಿಗೆ ಕೊಟ್ಟಿದ್ದೀಯ. ಎಲ್ಲ ನಮಗೆ ಬೇಕಾದ ವಸ್ತುಗಳನ್ನು ಕಣ್ಣ ಎದುರಿಗೆ ಇರುವಂತಹ ದೇವತೆಗಳನ್ನು ತಂದೆ ತಾಯಿಗಳು ಅಂಥವರು ಕೊಡ್ತಾ ಇದ್ದಾರೆ. ಬೇಕು ಅಂದಷ್ಟು ತಗೋ, ಇನ್ನೇನು. ಇಂಥ ಎಲ್ಲಾ ಒಂದು ನಮ್ಮ ಪರಿಸ್ಥಿತಿಗಳನ್ನ ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀಯ ನೀನು. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳುವಂತಹ ಒಂದು ಕ್ರಿಯೆ ಅದು ಸಂಧ್ಯಾ ವಂದನೆ. ಅದರಿಂದ ಏನೇ ಆದರೂ ಅದನ್ನು ಬಿಡಬಾರದು. ಎಲ್ಲೇ ಇರಿ, ಯಾವುದೇ ದೇಶದಲ್ಲಿ ಇರಿ, ಅದನ್ನ ಮಾಡಿ.
ಈ ರೀತಿ ಭಾಗವತರನ್ನ ನಾನು ನೋಡ್ಕೊಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿರುವಂತಹ ಮಾತು. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೆ